ಬೆಂಗಳೂರಿನಲ್ಲಿ ನೀರಿಗಾಗಿ ರಾತ್ರೋರಾತ್ರಿ ಗಲಾಟೆ ಆಗಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಪ್ರಮುಖವಾಗಿ ಈಗಷ್ಟೇ ನಾವು ತೋರಿಸ್ತಾ ಇದ್ವಿ ನೀರಿಗಾಗಿ ಯಾವ ರೀತಿ ಅಭಾವ ಉಂಟಾಗಿದೆ ಅಂತ. ಈ ಬೆನ್ನಲ್ಲೇ ನಂದಿನಿ ಲೇಔಟ್ನ ಕೃಷ್ಣಾನಂದ ನಗರದಲ್ಲಿ ಬೋರ್ವೆಲ್ನ ಪೈಪ್ ಲೈನ್ ಅನ್ನ ಜನತೆ ಕಟ್ ಮಾಡಿರೋದು ಗೊತ್ತಾಗ್ತಾ ಇದೆ. ನಗರದ ಖಾಸಗಿ ಆಸ್ಪತ್ರೆಗೆ ಬೋರ್ವೆಲ್ನಿಂದ ಕದ್ದು ಮುಚ್ಚಿ ನೀರು ತೆಗೆದುಕೊಳ್ಳಲಾಗ್ತಾ ಇದೆ. ಈಗ ಅದನ್ನ ಸರಿಪಡಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾಕಷ್ಟು ಆಕ್ರೋಶ, ವಾದ ವಿವಾದ ಜೊತೆಗೆ ಪ್ರತಿರೋಧಗಳೆಲ್ಲ ವ್ಯಕ್ತ ಆಯಿತು. ಬೆಂಗಳೂರಲ್ಲಿ ಜನ ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಪಡ್ತಾ ಇದ್ದಾರೆ. ಯಾವ ರೀತಿ ಬೆಂಗಳೂರಲ್ಲಿ ಪರಿಸ್ಥಿತಿ ಬಂದಿದೆ ಅಂದ್ರೆ ನೀರಿಗಾಗಿ ಜನ ಬೀದಿಗೆ ಬಂದು ಜಗಳಾಡುವಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನಾನಿವತ್ತು ನಂದಿನಿ ಲೇಔಟ್ ಬಳಿ ಇದ್ದೇನೆ. ನೋಡಬಹುದು, ನಂದಿನಿ ಲೇಔಟ್ ನಲ್ಲಿ ಇರ್ತಕ್ಕಂತಹ ಜನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಜನ ಬಂದಿದ್ದಾರೆ. ಇವರೆಲ್ಲರೂ ಕೂಡ ನಮಗೆ ನೀರು ಬರ್ತಾ ಇಲ್ಲ ಎನ್ನುವಂತಹ ಒಂದು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂತಹ ಖಾಸಗಿ ಆಸ್ಪತ್ರೆಗೆ ಇಲ್ಲಿರ್ತಕ್ಕಂತಹ ನೀರು ಹೋಗ್ತಾ ಇದೆ ಎನ್ನುವಂತಹ ಒಂದು ಆರೋಪ ಕೂಡ ಇಲ್ಲಿರ್ತಕ್ಕಂತಹ ಜನರಿಂದ ಕೇಳಿ ಬರ್ತಾ ಇದೆ. ಇಲ್ಲಿರ್ತಕ್ಕಂತಹ ಜನರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಏನಾಗ್ತಿದೆ ಪರಿಸ್ಥಿತಿ? ನಮ್ಗೆ ನೀರೇ ಬರ್ತಾ ಇಲ್ಲ ಮೇಡಮ್. ಒಂದು ತಿಂಗಳಾಯಿತು ನಮ್ಗೆ ನೀರು ಬಂದು. ಉಪ್ಪು ನೀರು ಬರ್ತಾ ಇಲ್ಲ, ಸಿಹಿ ನೀರು ಬರ್ತಾ ಇಲ್ಲ ಸರಿಗೆ. ಬಿಟ್ಟರೆ ಒಂದು ಬಿನ್ಗೆ 2 ಬಿನ್ಗೆ ಬರುತ್ತೆ ಅಷ್ಟೇ. ಅದು ಇಲ್ಲ ಅಂದರೆ ನಾವು ಏನು ಮಾಡೋಣ? ಈ ಥರ ಹಾಸ್ಪಿಟ್ಲಿಗೆ ನೀರು ಹೋದರೆ ನಾವು ಏನು ಮಾಡೋಣ ಹೇಳಿ? ಇವಾಗ ನಮ್ಮ ಮಕ್ಕಳು ಮರಿ ಇಟ್ಕೊಂಡಿರೋರು ಏನು ಮಾಡ್ತಾರೆ? ಒಂದು ಬಾತ್ರೂಮ್ಗೆ ಹೋಗ್ಬೇಕು, ಇಲ್ಲ ಒಂದು ಸ್ನಾನ ಮಾಡಬೇಕು, ಏನು ಮಾಡೋಣ ನಾವು? ನೋಡಿ, ನಮ್ಮ ಏರಿಯಾಗೆ ಬರೋ ನೀರನ್ನ ಇಲ್ಲಿ ಬಂದ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಂದ್ ಮಾಡಿದ್ರೆ ನಮ್ಮ ಏರಿಯಾಗೆ ನೀರು ಬರುತ್ತೆ.